ನೋಡಿ ಯಾವ ರೀತಿ ಜನಗಳು ನಡ್ಕೊಂಡು ಬರ್ತಾ ಇದ್ದಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕಾಲು ಸುಳುತ್ತೆ ಅನ್ನೋದನ್ನು ಚಿಂತೆ ಮಾಡದೆ ಬರಿಗಾಲಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಬನ್ನಿ ಮಾತಾಡ್ಸೋಣ. ಅವ್ರ ಅಭಿಪ್ರಾಯ ಏನು, ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ನಿಮ್ಮ ಹೆಸರು? ಮಂದಾರ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕನಕಪುರದಿಂದ ಬರ್ತಾ ಇರೋದು. ಓಕೆ. ವರ್ಷ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಹೋಗೋ ಭಕ್ತಾದಿಗೆಲ್ಲ ಒಳ್ಳೇದಾಗಲಿ ಅಂತ, ಅಲ್ಲಿ ಅನ್ನದಾನ ಮಾಡೋರಿಗೆಲ್ಲ ಒಳ್ಳೇದಾಗಲಿ ಅಂತ ಮಾದೇಶ್ವರ ಆಯುಸ್ಸು ಆರೋಗ್ಯ ಕೊಟ್ಟು ಎಲ್ಲರಿಗೂ ಸುಖ ಸಂಪತ್ತು ಕೊಟ್ಟು ಹೆಚ್ಚೋಕ್ಲಿ ಆಗಲಿ ಅಂತ ಮಾದೇಶ್ವರನ ಆಶೀರ್ವಾದ ತಗೊಳಕ್ಕೆ ಎಲ್ಲ ಹೋಯ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀವಿ. ಓಕೆ. ವರ್ಷ ಇದೇ ಥರ ನೀವು ಇಲ್ಲೇ ಇರ್ತೀರಾ? ನಾವು ವರ್ಷ ಇಲ್ಲೇ ಇರ್ತೀವಿ, ಇಲ್ಲೇ ಪಾದಯಾತ್ರೆ ಮಾಡ್ತಾ ಇರ್ತೀವಿ ಯಾವಾಗ್ಲೂ. ಮಾದಪ್ಪ ನಮಗೆ ಎಲ್ಲ ಸೌಕರ್ಯನೆಲ್ಲ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬೇಡ್ಕೊತಾ ಇರ್ತೀವಿ. ಒಳ್ಳೇದಾಗ್ಲಿ. ಓಕೆ. ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ನೀವು ಎಲ್ಲರಿಗೂ ಹಾರೈಸ್ತೀರಾ, ಹರಿಸ್ತೀರಾ? ಎಲ್ಲರಿಗೂ ಹಾರೈಸ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾದಪ್ಪನ ಪರಿಸರ ಜನ ಎಲ್ಲವೂ ನಮಗೆ ಪ್ರೀತಿಯಿಂದ ಎಲ್ಲನೂ ನಮ್ಗೆ ಅವ್ರ ಕೈಲಾದಷ್ಟು ಕೊಡ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬೇಡ್ಕೊತಾ ಇದ್ದೀವಿ. ಓಕೆ. ನೀವು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀರಾ, ಹರಿಸ್ತೀರಾ? ನಾವು ನಿಮ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತೀವಿ. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತೀವಿ ವರ್ಷ. ಯಾವಾಗಲೂ ನಿಮ್ಮ ಟಿವಿ ನ್ಯೂಸ್ ಎಲ್ಲರಿಗೂ ಪಬ್ಲಿಸಿಟಿ ಆಗಿ ಒಳ್ಳೇದಾಗ್ಲಿ ಅಂತ ನೀವು ಒಳ್ಳೇದನ್ನ ಬಯಸಿ ಎಲ್ಲರಿಗೂ ಒಳ್ಳೇದು ಮಾಡ್ರಿ. ಥ್ಯಾಂಕ್ ಯು. ನಿಮ್ಮ ಅನಿಸಿಕೆನ ನಮ್ಮ ಜೊತೆ ಹಂಚಿಕೊಂಡಕ್ಕೆ ಬಹಳ ಧನ್ಯವಾದಗಳು. ನೋಡಿರಲ್ಲ ಫ್ರೆಂಡ್ಸ್, ಯಾವ ರೀತಿ ಭಕ್ತಾದಿ ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡ್ರು ಅಂತ. ಬನ್ನಿ ಮುಂದಿನ ಭಕ್ತಾದಿಯನ್ನು ಮಾತಾಡ್ಸೋಣ, ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ನಮಸ್ತೆ. ನಿಮ್ಮ ಹೆಸರು ಅಮ್ಮ? ಸಾಕಮ್ಮ. ಎಲ್ಲಿಂದ ಬರ್ತಾ ಇದ್ದೀರಾ? ಬಿಡ್ದಿ. ಎಷ್ಟು ವರ್ಷದಿಂದ ಈ ತರ ಪಾದಯಾತ್ರೆ ಮಾಡ್ತಾ ಇದ್ದೀರಾ? 3 ವರ್ಷ. ಸೇರಿ 3 ವರ್ಷ. ಯಾರೆಲ್ಲ ಬಂದಿದ್ದೀರಾ ಮನೆಯಿಂದ? ನಾವೊಬ್ಬರೇ. ಒಬ್ಬರೇ ಬಂದಿದ್ದೀರಾ? ಬೇಜಾರಾಗಲ್ವಾ? ಇಲ್ಲ. ಓಕೆ. ಇದು ನೀವು ಒಬ್ಬರೇ ನಡೆಯೋದೇ ಕಷ್ಟ, ಅದ್ರ ಮೇಲೆ ಅಂಥದ್ರಲ್ಲಿ ಈ ತರ ತಲೆ ಮೇಲೆ ಇದೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ದೀರಲ್ಲ, ನಿಮ್ಗೇನು ಈ ತರ ಬೇಜಾರಾಗಲ್ಲ? ಏನು ಅನ್ಸಲ್ಲ. ಎಲ್ಲ ದೇವ್ರ ಮಹಿಮೆ ಅಂತೀರಾ? ಅವಾಗಿಂದ ಬರ್ತಾ ಇದ್ದೀರಾ? ಮತ್ತೆ ನಿಮ್ದು ಏನಾದ್ರು ಕೋರ್ಕೊಂಡಿದ್ರೆ ಅದು ನೆರವೇರಿದ್ಯಾ? ಏನಿಲ್ಲ, ನಾವೇನು ಕೋರ್ಕೊಳ್ಳಲ್ಲ, ಹೋಯ್ತೀವಿ, ಪೂಜೆ ಮಾಡ್ಕೊಂಡು ಬರ್ತೀವಿ. ಓಕೆ. ಇವತ್ತಿಗೆ ಮೊದಲನೇ ದಿನ? 3 ವರ್ಷ ಆಯ್ತು ಇವಳಿಗೆ. ಅಲ್ಲ, ಇವತ್ತು ಮೊದಲನೇ ದಿನ ಶುರು ಆಗಿದೆ? ಇವತ್ತು ಹೋಯ್ತಾ ಇದೀವಿ ನಡ್ಕೊಂಡು. ಓಕೆ. 4 ದಿನ ಹೋಗ್ಬೇಕಲ್ಲ, ಯಾವ ತರ ಇದ್ ಮಾಡ್ಕೊಂಡು ಹೋಗ್ತೀರಾ? ನಡ್ಕೊಂಡು ಹೋಗ್ತೀರಾ? ಟೈಮ್ ಪಾಸ್ ಹೆಂಗ? ಎಲ್ಲಾರ ತಂಗ್ತೀವಿ, ಆಮೇಲೆ ಬರ್ತೇನೆ, ಇರ್ತೀವಿ, ಹೋಯ್ತೀವಿ. ಓಕೆ. ಇದು ದೇವ್ರ ಹತ್ರ ಏನಂತ ಬೇಡ್ಕೊಳಕ್ ಹೋಗ್ತಾ ಇದ್ದೀರಾ? ಒಳ್ಳೇದ್ ಮಾಡಪ್ಪ ಮಾದಪ್ಪ, ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊತೀವಿ. ಓಕೆ. ನಾವು ನಿಮ್ ಪರವಾಗಿ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊತೀವಿ. ಹುಷಾರಾಗಿ ಹೋಗಿ ಬನ್ನಿ. ಹೌದು, ಸರಿ. ಓಕೆ. ಥ್ಯಾಂಕ್ ಯು.
ಏನದು ಇದೆ ಜಾಗ ಮತ್ತೆ ಬಿಡೋಣ ಕುಮಾರ್ ಸರ್, ಇಲ್ಲಿ ಪ್ರತಿ ವರ್ಷ ಊಟದ ವ್ಯವಸ್ಥೆ ನಡೀತಾ ಇರುತ್ತೆ. ಈ ವರ್ಷ ಯಾವ ರೀತಿ ಇದೆ? ನಮ್ಮದು ಸಾಮಾನ್ಯವಾಗಿ ಒಂದು 20 ವರ್ಷದಿಂದ ಖಾಲಿ 500 ಜನದಲ್ಲಿ ಶುರುವಾದಂಥ ಕಾರ್ಯಕ್ರಮ ಇವಾಗ 1 ಲಕ್ಷ ಜನ ಬಂದು ಸೇರೋ ಮಟ್ಟಕ್ಕೆ ಬಂದುಬಿಟ್ಟಿದೆ. ಮೊದಲಿಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ MP ಸುರೇಶ್ ಸಹಕಾರ ಮತ್ತು ಈ ಭಾಗದ ಕಾಂಗ್ರೆಸ್ HK ರವಿ ಅಂತ ಇವರೆಲ್ಲರೂ ಸಹಕಾರ ಮತ್ತು ನಮ್ಮ ಎಡಗಳ್ಳಿ ಗ್ರಾಮಸ್ಥರ ಸಹಕಾರ ಅವರು ವಾಲಂಟಿಯರ್ ಆಗಿ ಪ್ರತಿಯೊಬ್ಬರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಾಯ ಮಾಡ್ತಾರೆ. ತುಂಬ ಜನ ಧನ ಸಹಾಯ ಮತ್ತು ನೀರು ಕೊಡೋದು ಇವರೆಲ್ಲರ ಸಹಾಯದಿಂದ ತುಂಬ ಅದ್ದೂರಿಯಾಗಿ ನಡೀತಾರೆ. ಆಮೇಲೆ ಸರ್ಕಾರದಿಂದ ಯಾವುದೇ ಅನುಕೂಲ ಜಿಲ್ಲಾಡಳಿತನ ಇನ್ವಾಲ್ವ್ ಮಾಡೋದ್ರಲ್ಲಿರ್ಬೋದು, ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡೋದ್ರಲ್ಲಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ಮಾಡೋದ್ರಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಮೀಡಿಯಾದವ್ರನ್ನೆಲ್ಲರನ್ನೂ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರ ಸಹಾಯದಿಂದ ಪ್ರತಿಯೊಂದನ್ನು ಅವರು ಮಾಡಿಕೊಡ್ತಾರೆ. ನೀರೇನಾದ್ರು ಜಾಸ್ತಿ ಇದ್ದರೆ KRS ಡ್ಯಾಮಲ್ಲಿ 15 ದಿವಸ ಮೊದಲೇ ನೀರು ನಿಲ್ಲಿಸಿ ಜನಗಳು ಪಾದಯಾತ್ರೆ ಮಾಡೋದಕ್ಕೆ ಅನುವು ಮಾಡಿಕೊಡ್ತಾರೆ. ಸೊ ಅವರ ಕೊಡುಗೆ ಅಪಾರ. ಜೊತೆಗೆ ನಮ್ಮ ಗ್ರಾಮಸ್ಥರು, ನಮ್ಮ ಎಡಗಳ್ಳಿ ಗ್ರಾಮಸ್ಥರು ತುಂಬ ಒಳ್ಳೆಯ ರೀತಿ ಸಹಕಾರ ಕೊಡ್ತಾರೆ. ಅವ್ರ ಸಹಕಾರದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಮುಂದೆ ಹಿಂಗೆ ನಡೀತಾರೆ. ಯಾವ ಥರ ಜನಸಾಗರ ಬರ್ತಾ ಇದೆ? ಜನಸಾಗರ ಬರುವಷ್ಟು ಒಂದು 10,000 ಜನ ಜಾಸ್ತಿ ಆಯಿತು. ಇಲ್ಲಿ ತಾಯಿಮುದ್ದವ ಅಂತ ಮಹಾಶಕ್ತಿ ದೇವತೆ ಇದೆ. ಆ ತಾಯಿಮುದ್ದವನ್ನು ದರ್ಶನ ಮಾಡಿಕೊಂಡು ಮಾತನಾಡಿಂದಲೂ ಪುರಾತನ ಕಾಲದಿಂದನೂ ಪದ್ಧತಿ ಇದೆ. ಮಾದೇಶ್ವರನ ಬೆಟ್ಟಕ್ಕೆ ರೋಡೇ ಇರಲಿಲ್ಲ. ಅಂಥ ಕಾಲದಲ್ಲೂ ಇಲ್ಲಿಂದ ದೇವಸ್ಥಾನದಲ್ಲಿ ನಡ್ಕೊಂಡೋಗಿ ಅಲ್ಲಿಂದನೂ ರಿಟರ್ನ್ ವಾಪಸ್ ನಡ್ಕೊಳ್ತಿದ್ದಾರೆ. ಅದೇ ಪದ್ಧತಿ ಪ್ರಕಾರ ಈಗ ಜನಗಳು ಮತ್ತು ಈ ಕಲಿಯುಗದಲ್ಲೂ ದೇವ್ರ ಬಗ್ಗೆ ಹೆಚ್ಚು ಭಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತದೆ. ಈಗ ಆಮೇಲೆ ಇಲ್ಲಿ ನಾವು ಇಲ್ಲಿ ತಾಯಿಮುದ್ದವನಿಗೋಸ್ಕರ ನಮ್ಮ ಏಳುಗಳ್ಳಿ ಹೆಸರುವಾಸಿಯಾಗಿರೋದು. ಈ ಏಳುಗಳ್ಳಿಲಿ ಅನ್ನದಾನ ಮಾಡ್ತಾರೆ, ಜನ ಬರಲ್ಲ. ತಾಯಿಮುದ್ದವನಿಗೆ ಭಕ್ತಿ ತೋರಿಸಿ ಇಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಊಟ ಎಲ್ಲ ಇಲ್ಲಿ ಪ್ರಸಾದ ಸ್ವೀಕರಿಸ್ಕೊಂಡು ವರ್ಷ ಜನ ಪ್ರೀತಿಗಳು ಕುಡಿತಾ ಇದೆ. ಇಲ್ಲಿ ಏಳುಗಳ್ಳಿ ಜನ ಸುತ್ತಮುತ್ತ ಗ್ರಾಮಸ್ಥರು, ಸ್ನೇಹಿತರು ಎಲ್ಲ ಸಹಕಾರದಿಂದ ನಾವೇ ನಿಂತ್ಕೊಂಡು ಮುಂದೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಆದಷ್ಟು ಜನ ಜಾಸ್ತಿ ಇವತ್ತು ಚೆನ್ನಾಗಿ ನಡ್ಕೊಯ್ತಾ ಇದ್ದಾರೆ. ಇಲ್ಲಿ ಜನ ಯಾವ ರೀತಿ ಸಹಕರಿಸ್ತಾ ಇದ್ದಾರೆ? ತುಂಬ ಜನ ಇಡೀ ಗ್ರಾಮದ ಜನ ಎಲ್ಲ ಅಕ್ಕಪಕ್ಕದ ಅವರು ನಮ್ಮ ನಲ್ಲಹಳ್ಳಿ, ಉಯ್ಯಂಬಳಿ ಎಲ್ಲ ದೊಡ್ಡ ಮಾದೇಶ್ವರನ ಪೂಜಾರಪ್ಪರು ಅವರು ತುಂಬ ಸಹಕಾರ ಕೊಡ್ತಾರೆ. ಅವ್ರ ಸಹಕಾರ ಇಲ್ಲ ಅಂದರೆ ಯಾರೋ ಒಬ್ಬರು ಮಾಡೋ ಕಾರ್ಯಕ್ರಮ ಅಲ್ಲ ಇದು. 60-70 ಜನಕ್ಕೆ ಒಂದು ಊಟದ ವ್ಯವಸ್ಥೆ ಮಾಡೋದು, ಜನ ಸಹಾಯ ಯಾರೋ ಮಾಡ್ತಾರೆ, ಮಾಡಿ ಒಪ್ಕೊಂಡು ಮಾಡೋದು ತುಂಬ ಮುಖ್ಯ. ತುಂಬ ಎಲ್ಲರ ಸಹಕಾರದಿಂದಲೇ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ. ಯಾರೋ ಒಬ್ಬರು ಮಾಡೋ ಬಂದಂತ ಭಕ್ತಾದಿಗಳು ಯಾರು ಸಾಧ್ಯ ಬೆಳಗ್ಗೆವರೆಗೂ ಬಂದು 24 ಎಷ್ಟು ಜನ ಬಂದರೂ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ. ಖಾಲಿ ಹೋಟೆಲ್ ಯಾರು ನಿಮ್ಮಂತ ದಾನಿಗಳು ಇರೋದ್ರಿಂದಲೇ ಟೈಮ್ ಟು ಟೈಮ್ ಮಳೆ ಬೆಳೆ ಎಲ್ಲ ಮೇಡಮ್, ಅದು ಅಲ್ಲದೆ ನಮ್ಮ ರಾಮನಗರ ಜಿಲ್ಲೆನೇ ಈ ದಾನಿಗಳಲ್ಲಿ ಹೆಚ್ಚಿಗೆ ಫೇಮಸ್ ಅಂತ ಕರ್ನಾಟಕ ಅಂತಲೇ ಹೇಳ್ತೀನಿ. ಯಾವ ರೀತಿ ಇಲ್ಲಿಂದ ಇವರು ಮಾಸನ ಬೆಟ್ಟಕ್ಕಂತನೂ ರಾಮನಗರ ಜಿಲ್ಲೆಯವರೇ ದಾನಿಗಳು ಬೇರೆ ಕಡೆ ಜಿಲ್ಲೆಯಿಂದ ಬಂದು ಮಾಡ್ತಾ ಇಲ್ಲ. ಮಾದೇಶ್ವರ ಕೊಳ್ಳೇಗಾಲ ಚಾಮರಾಜನಗರ ಜಿಲ್ಲೆಗೆ ಹೋಗಿ ಇಲ್ಲಿಂದನೇ ಹೋಗಿ ಅಲ್ಲಿ ಎಲ್ಲ ಮಾಡ್ತಾರೆ ಮಾದೇಶ್ವರ ಬೆಟ್ಟಕ್ಕೆ. ಇವರು ನಮ್ಮ ಜಾಪರದೊಡ್ಡಿ ಪೂಜಾರಪ್ಪರು, ಅವರು ಮಾದೇಶ್ವರನ ಪೂಜಾರಪ್ಪರು, ಅವರು ಧನ ಸಹಾಯ ಎಲ್ಲ ಮಾಡ್ತಾರೆ. ಇಲ್ಲಿ ಅವರು ಅವ್ರ ಬಗ್ಗೆ ಒಂಚೂರು ಮಾತಾಡ್ತಾರೆ. ಹೆಚ್ಚು ಜನಕ್ಕೆ ನಿಮ್ಮ ಕಡೆಯಿಂದ ಊಟದ ವ್ಯವಸ್ಥೆ ಪ್ರತಿ ವರ್ಷ ಆಗಲಿ ಅಂತ ನಾವು ದೇವರ ಹತ್ರ ಬೇಡ್ಕೊಡ್ತೀವಿ. ನಿಮಗೆ ಹೆಚ್ಚು ದೇವರು ಶಕ್ತಿ ಕೊಡಲಿ ಮತ್ತು ಆಯುಷ್ ಆರೋಗ್ಯ ಎಲ್ಲ ಆಯುಷ್ಯೆಲ್ಲ ನಿಮ್ಮ ಇದ್ರು ಧನ್ಯವಾದ. ನಿಮ್ಮ ಹೆಸರು?
ದ್ಯಾಪೇಗೌಡ ಕನಕಪುರ ತಾಲೂಕು ರಾಮನಗರ ದ್ಯಾಪೇಗೌಡ ಮಲೆಮಹದೇಶ್ವರ ದಪ್ಪಣೇಶ್ವರ ಮತ್ತು ಯಲ್ಲಾಪುರಮ್ಮ ಅಂತೇಳಿ ನಮ್ಮ ತಂದೆಯವರ ತಾಯಿ ಆಶೀರ್ವಾದದಿಂದ ಅಲ್ಲಿ ದೇವಾಲಯ ಕಟ್ಟಿ ಅಲ್ಲೂ ಕೂಡ ದಿನನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ಪೂಜೆ ಪುರಸ್ಕಾರ ಮಾಡ್ತಾರೆ. 2005ರಿಂದ ನಾವು 3ರಿಂದ ಸ್ಟಾರ್ಟ್ ಮಾಡಿದ್ವಿ ಅನ್ನದಾಸೋಹನ ಒಳಕೆರೆ ಅಂತೇಳಿ ಒಳಕೆರೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಕೊರೋನಾದಿಂದ ಇವಾಗ ನಾವು ಏಳುಗಳಿಗೆ ಸೇರ್ಕೊಂಡು ಎಲ್ಲ ಪ್ರಸಾದಗಳನ್ನು ಇಲ್ಲಿ ತಂದು ನಾವು ಕುಮಾರಣ್ಣ ಮತ್ತು ಇವರು ನಾಗೇಶ್ವರ ರಾಜಣ್ಣ ಇವರೆಲ್ಲ ಏನು ಇಲ್ಲಿ ಏಳುಗಳ್ಳಿ ತಾಯಿ ಮುದ್ದಮ್ಮನಾದಿಯಾಗಿ ಗ್ರಾಮಸ್ಥರು ಏನು ಮಾಡ್ತಿದ್ದಾರೆ ಅವ್ರ ಜೊತೆಗೆ ನಾವು ಕೈ ಸೇರ್ಸೋಣ ಅಂತೇಳಿ ಸೇರಿ ನಾವು ಪ್ರತಿ ವರ್ಷ ನಮ್ಮ ಕೈಲಾದಂಥ ದವಸ ಧಾನ್ಯಗಳನ್ನ ಇಲ್ಲಿ ಕೊಟ್ಟು ಬಂದಂಥ ಭಕ್ತಾದಿಗಳು ಕನಕಪುರ ತಾಲೂಕೆಲ್ಲ ತುಮಕೂರಿಂದನೂ ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ನಡ್ಕೊಂಡು ಬರೋದು ಹಾಗೆ ಅವ್ರದಿಂದ ಬರಬೇಕು ಅಂತೇಳಿ ಅವ್ರು ಹಾಗೆ ಹೋಗ್ಬಾರ್ದು ಅಂತೇಳಿ ಹಿಂದೆ ಹಿರಿಯವರು ಬುತ್ತಿ ಕಟ್ಕೊಂಡು ಹೋಗ್ತಿದ್ರು, ಮುದ್ದೆ ಸಾರು ಮುದ್ದೆ ಅಂತ ಕಟ್ಕೊಂಡು ತಿನ್ಕೊಂಡು ಹೋಗ್ತಿದ್ರು, ಒಳ್ಳೆಯಲ್ಲಿ ನೀರು ಕುಡಿದು ಹೋಗ್ತಿದ್ರು. ಆದರೆ ಅಲ್ಲಿವರೆಗೂ ಊಟ ಇರ್ತಾ ಇರಲಿಲ್ಲ. ಈ ಸಲ ಏನಾಗಿದೆ ಎಲ್ಲ ಕಡೆನೂ 20 ವರ್ಷದಿಂದ ಇವರೆಲ್ಲ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ನಾವು ಕೂಡ ಇಲ್ಲಿ ಸ್ವಾಮಿ ಸಹಕಾರದಿಂದ ದವಸ ಧಾನ್ಯಗಳನ್ನು ತಂದು ನಾವು ಹಾಕಿ ಸ್ವಾಮಿ ಸೇವೆಗೆ ಪಾತ್ರರಾಗಿದ್ದೀವಿ. ಇಲ್ಲಿ ಗ್ರಾಮದ ಪ್ರತಿಯೊಂದು ಮಗುನೂ ಕೂಡ ಸಹಕಾರ ಮಾಡ್ತಿದ್ದಿಲ್ಲ, ಅದು ಮುಖ್ಯ. ಈ ಗ್ರಾಮದ ಹಿರಿಯರಿಂದ ಹಿಡಿದು ಚಿಕ್ಕ ಮಕ್ಕಳಿಂದನೂ ಕೂಡ ಹೆಂಗಸರು ಮಕ್ಕಳಿಂದನೂ ಕೂಡ ಸಹಾಯ ಮಾಡಿ ಇಲ್ಲಿ ಬಂದಂಥ ಭಕ್ತಾದಿಗಳು ಮಲ್ಕೊಳ್ಳೋಕ್ಕೆ ಪರ್ಸಲೆ ಇರ್ಬೋದು, ಮನೆ ಜಾಗ ಕೊಟ್ಟು ತಾಯಿ ಮುದ್ದಮ್ಮನಾದಿಯಾಗಿ ಆಶೀರ್ವಾದ ಮಾಡ್ತಾರೆ. ಭಗವಂತ ಆಶೀರ್ವಾದ ಹೇಳ್ತಾ ನಾವು ಸಹಾಯ ಅಷ್ಟೇ. ಅಂದಾನಿಗೌಡರು ಅಂದ್ಬಿಟ್ಟು ನಾವು ಕನಕಪುರದವರು ಎಜುಕೇಟರ್ಸ್ನವರು. ಇಲ್ಲಿ ನಾವು ಸುಮಾರು ಒಂದು 13 ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ. ಇದು ಪ್ರಾರಂಭ ಆಗಿ ಸುಮಾರು ಒಂದು 23 ವರ್ಷ ಆಗ್ತದೆ. 23 ವರ್ಷದ ಹಿಂದೆ ಎಲ್ಲ ಮನೆಗಳೆಲ್ಲ ಸ್ವಲ್ಪ ಮುದ್ದೆಗೆ ಹಸಿಟ್ಟು ಎತ್ಕೊಂಡು ಕಾಳುಗಳು ಎತ್ಕೊಂಡು ಕಡ್ಡಿ ಎತ್ಕೊಂಡು ಬಂದಂಥ ಭಕ್ತಾದಿಗಳಿಗೆ ಸ್ವಲ್ಪ ಮಾಡಿ ಇದು ಮಾಡ್ತಾಯಿದ್ರು. ಕಾಲಕ್ರಮೇಣ ದಿನೇ ಪರಿಸ್ಥಿತಿ ಜಾಸ್ತಿ ಆಯ್ತಂಗೆ ಎಲ್ಲ ಊರು ಗ್ರಾಮಸ್ಥರು ಮತ್ತು ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಒಂದು ಟ್ರಸ್ಟಿ ಮಾಡಿಕೊಂಡು ಕುಮಾರಣ್ಣನ ಅಧ್ಯಕ್ಷರು ಮಾಡಿಕೊಂಡು ಏಳುಗಳಿ ಗ್ರಾಮಸ್ಥರು ಮತ್ತು ಇಲ್ಲಿ ಇನ್ನು ಬೇರೆಯವ್ರನ್ನ ಡೈರೆಕ್ಟ್ರು ಮಾಡಿಕೊಂಡು ಇದನ್ನೇನು ಮಾಡೋದು ಇಂಪ್ರೂವ್ ಮಾಡಿಕೊಂಡು ದಿನೇ ಇವಾಗ 20,000, 25,000, 30,000ಕ್ಕೂ ಬಂದರು. ಇವಾಗ 40-45,000 ಜನಕ್ಕೆ ಅನ್ನದಾಸೋಹ ಮಾಡಿ ಇಲ್ಲಿಂದ ಬಂದವ್ರನ್ನ ಹಸ್ಕೊಂಡು ಹೋಗೋದು ಬೇಡ ಮಾದಪ್ಪನ ಪರಿಸೆಗಿಂದ ಇಲ್ಲಿ ಸ್ಟಾರ್ಟ್ ಆದಂಥ ಪರಿಸೆ ಸುಮಾರು ಇವಾಗ 40,000-50,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ ಗ್ರಾಮಸ್ಥರೆಲ್ಲ ಕೈ ಜೋಡಿಸಿ ಈ ತಾಯಿ ಮುದ್ದವ್ವನ ಸನ್ನಿಧಿಗೆ ಬಂದು ಹಾಗೆ ಇಲ್ಲಿ ಊಟ ಮಾಡಿಕೊಂಡು ಮಾದಪ್ಪನ ಪರಿಸೆಗೆ ದಿನ ವರ್ಷ ಪೂರ್ತಿ ಹೋಗ್ತಾ ಇದ್ದಾರೆ. ಇಲ್ಲಿನ ಗ್ರಾಮಸ್ಥರು ಮತ್ತು ತಾಯಿ ಮುದ್ದವ್ವನ ಕೃಪೆಯಿಂದ ನಾವೇನು ಅನ್ಕೋತೀವಿ ಅದಕ್ಕಿಂತ ಎಚ್ಚೆತ್ತ ಹೊತ್ತು ಯಾವತ್ತೂ ಕಡಿಮೆ ಆಗಲಿಲ್ಲ. ಯಾವುದೇ ಥರದ ಆತಂಕ ಇಲ್ಲದೆ ಆರಾಮಾಗಿ ಊಟ ಮಾಡಿಕೊಂಡು ಈ ಜನಗಳು ಬಿಸಿಲಲ್ಲಿ ಇರ್ತಾರೆ ಅಂದ್ಬಿಟ್ಟು ಈ ಶಾಮಿಯಾನ ವ್ಯವಸ್ಥೆ ಇರ್ಬೋದು, ಈ ಪಾತ್ರೆ ವ್ಯವಸ್ಥೆ ಇರ್ಬೋದು, ಮತ್ತು ಯಾವುದೇ ಥರದ್ದು ಜನಗಳಿಗೆ ಇವರು ಭಟ್ರಿಗಾಗಲಿ ಮತ್ತು ಇನ್ನೊಬ್ರಿಗಾಗಲಿ ಕೂಲಿ ಕಡಿಮೆ ಕೊಡೋಲ್ಲ. ತುಂಬ ಅದ್ಭುತವಾಗಿ ಚೆನ್ನಾಗಿ ಊಟ ಮಾಡಿ ಸಾಕಬೇಕು ಅಂದ್ಬಿಟ್ಟು ತುಂಬ ಚೆನ್ನಾಗಿ ಎಲ್ಲ ಭಟ್ರುಗಳ ಟೀಮನ್ನು ಅಷ್ಟೇ, ಕ್ಲೀನಿಂಗ್ ಅಷ್ಟೇ, ಈ ಶಾಮಿಯಾನದವ್ರದ್ದಷ್ಟೇ ಪಾತ್ರೆ ನಮಗೇನು ವ್ಯವಸ್ಥೆ ಕೇಳಿದ್ರು ವ್ಯವಸ್ಥೆ ಮಾಡಿ ನೀರಿಂದಾಯಿತು ಹಿಡಿದಾಯಿತು ಎಲ್ಲನೂ ವ್ಯವಸ್ಥೆ ಮಾಡಿ ಕಳಿಸಿ ಜನಗಳ ಭಕ್ತಾದಿಗಳನ್ನ ತುಂಬ ಸಂತೋಷಪಡಿಸಿ ಈ ಗ್ರಾಮಸ್ಥರು ಕಳಿಸ್ತಾರೆ. ಮಲೆಮಹದೇಶ್ವರ ಮತ್ತು ತಾಯಿ ಮುದ್ದವ್ವ ಈ ಗ್ರಾಮಸ್ಥರಿಗೆ, ಅಕ್ಕಪಕ್ಕ ಗ್ರಾಮಸ್ಥರಿಗೆ, ಈ ಟ್ರಸ್ಟಿಯವರಿಗೆ ಆಶೀರ್ವಾದ ಮಾಡಿ ಇವ್ರಿಗೆ ಇನ್ನೂ ಉನ್ನತ ಮಾಡುವಂಗೆ ಆಶೀರ್ವಾದ ಮಾಡಲಿ ಅಂತ ನಾನು ಎಜುಕೇಟರ್ಸಿಂದ ಅಂದಾನಿಗೌಡರು ಕೇಳ್ಕೊತೀನಿ. ನಮಸ್ಕಾರ.